ಎಸ್ ಮೇಡಮ್, ನಿಮ್ಮ ಮಗ ಅಂದ್ರೆ ಸಂಸ್ಕೃತ್ ಅಲ್ಲಿ 125 ಔಟ್ ಆಫ್ 125 ತಗೊಂಡು ಒಂದು ಸಾಧನೆ ಅಂತಾನೆ ಹೇಳ್ಬೋದು. ಅಂದ್ರೆ ಬೇರೆ ಭಾಷೆಯ ಹುಡುಗ ಈ ರೀತಿ ಅಂದ್ರೆ ಫುಲ್ ಮಾರ್ಕ್ಸ್ ತಗೊಂಡಿರೋದು ಮೊದಲನೇದಾಗಿ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಮಗ ಈ ತರ ಬರ್ತಾರ ಅಂತ ನನ್ಗೂ ಇದು ಆಗ್ತಾ ಇದೆ. ಇದು ಉರ್ದು ಲ್ಯಾಂಗ್ವೇಜ್ ಇದು ಸಂಸ್ಕೃತ ಓದಿದಾರ ಅಂತ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ನಂಬಕ್ ಆಗ್ತಿಲ್ಲ ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಾದ್ರೆ. ಆತರ ಆಗ್ತಾ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಅಂದ್ರೆ ಇವಾಗ ಮನೆಗ್ ಬಂದು ನಾನು ತಗೊಳ್ತೀನಿ 8th ಸ್ಟ್ಯಾಂಡರ್ಡ್ ಅಲ್ಲಿ ಅಂತ ಹೇಳಿದಾಗ ಕಂಪ್ಲೀಟ್ಲಿ ಡಿಸಿಷನ್ ಮೇಕಿಂಗ್ ಪೇರೆಂಟ್ಸ್ ದೇ ಆಗಿರುತ್ತೆ. ಅಂದ್ರೆ ಅವ್ರು ಚಿಕ್ಕ ಏಜ್ ಇರುತ್ತೆ, ಏನ್ ಓದ್ಬೇಕು ಏನ್ ಓದ್ಬಾರ್ದು ಅಂತ ಹೇಳಿ ಪೇರೆಂಟ್ಸ್ ಹೇಳ್ತಾರೆ. ಸೊ ನೀವ್ ಹೇಗೆ ಅಂದ್ರೆ ನಿಮ್ದು ಹೆಂಗೆ ಬೆಂಬಲ ಹೆಂಗಿತ್ತು ಅಂತ ಹೇಳಿ? ನಾನ್ ಬೇಡ ಅಂತ ಹೇಳ್ದೆ, ಯಾಕೆಂದ್ರೆ ಹಿಂದಿ ಹೋಗಿದ್ದು ಇದು ಬರಲ್ಲ ನಿನ್ಗೆ ಅಂತ ನಾನು ಹೇಳ್ದೆ. ಅವ್ರಪ್ಪ ಏನ್ ಹೇಳ್ದೆ, ಬೇರೆ ಲ್ಯಾಂಗ್ವೇಜ್ ಸ್ವಲ್ಪ ಟ್ರೈ ಮಾಡು ನಿನ್ಗೆ ಆಗುತ್ತೆ ಅಂತ ಅವ್ರನ್ನ ಹೇಳಿದ್ದಾನೆ. ಆಮೇಲೆ ಅವ್ರ ಸಾರ್ ತುಂಬಾ ಥ್ಯಾಂಕ್ಸ್ ಅವ್ರ ಸಾರ್ದು. ಅವ್ರು ಏನ್ ಹೇಳ್ದೆ, ಇಲ್ಲ ಮೇಡಮ್ ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ನಾನು ಅವ್ರಿಗೆ ಟ್ರೈ ಮಾಡ್ತೀನಿ, ರೆಡಿ ಮಾಡ್ತೀನಿ ಅಂತ ಅವ್ರು ಹೇಳ್ದೆ. ಅವ್ರಿಗೂ ಏನ್ ಅವ್ರ ಮೇಲೆ ನಂಬಿಕೆ ಇದ್ದಿದೆ ಅದ್ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ಮ ಮಗನ ಬಗ್ಗೆ ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಮಗ ಈ ತರ ಬರ್ತಾರ ಅಂತ ನನ್ಗೂ ಇದು ಆಗ್ತಾ ಇದೆ. ಓಕೆ ಸರ್, ನೀವ್ ಯಾರು ಗೊತ್ತಾಗ್ಲಿಲ್ಲ? ಅವ್ರ ಮಾಮ. ನಾನು ಮಾವ. ಓಕೆ, ನಿಮ್ಮ ಅಳಿಯ? ಓಕೆ, ನಮ್ಮ ಮಾಮ, ನಮ್ಮ ತಂಗಿ ಮಗಳು. ಓಕೆ, ಸರಿ. ಹಾಗೆ ನಿಮ್ಮ ಸಂಬಂಧಿಕ ಒಂದು ಹುಡುಗ ಈ ರೀತಿ ಒಂದು ಒಳ್ಳೆ ಮಾರ್ಕ್ಸ್ ತಗೊಂಡಿರೋದು ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ. ನಮ್ ರಿಲೇಟಿವ್ ಇಂದ ನಮ್ದು ಏರಿಯಾನಲ್ಲಿನೂ ತುಂಬಾ ಇವನಿಗೆ ಇಂಟ್ರೆಸ್ಟ್. ಎಲ್ಲಾರು ಬಂದು ನಮ್ಮ ಮಸ್ಜಿದ್ ಕಡೆಯವರು, ಏರಿಯಾವರು, ಉದಯಗೌಡರ BJP ಅವರು ಎಲ್ಲರೂ ಬಂದು ಅವ್ರಿಗೆ ಒಳ್ಳೆ ಇದು ಕೊಟ್ರು. ಒಳ್ಳೆ ಅವ್ನು ನಮ್ಮ ಏರಿಯಾನಲ್ಲಿ ಹೆಸರು ಒಳ್ಳೆ ತಗೊಂಡಿದ್ದಾನೆ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ನಮಗೂ ಈ ತರ ಮಾಡ್ಬೇಕು ಅಂತ ಅವ್ರಿಗೂ ಆಸೆ. ನಮ್ಗೆ ಏನಂದ್ರೆ ಖುಷಿ, ಅವ್ರು ಇಷ್ಟ ಓದ್ತಾ ಇದ್ರೆ ನಮಗೂ ಅಷ್ಟಿಲ್ಲ. ಮನೆಯಲ್ಲಿ ಒಂದು ಡೀಸೆಂಟ್ ಇನ್ನೂ ಇಬ್ರು ಇದಾರೆ ಅಣ್ಣ ತಮ್ಮರು, ಅಷ್ಟಿಲ್ಲ. ಇವನ್ ಒಳ್ಳೆ ಬುದ್ಧಿ, ಇದು ಟ್ಯಾಲೆಂಟ್, ಏನ್ ಹೇಳ್ರು ಮಾಡ್ತಾನೆ ಅವನು. ನಮಗೂ ಖುಷಿ ಆಗ್ತಾ ಇದೆ. ಇವರು ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು, ನಮಗೂ ಒಂದು ಆಸೆ. ಯಾಕಂದ್ರೆ ನಾವು ಇಲ್ಲ ಅಷ್ಟು ಓದಿಲ್ಲ, ನಾವು 9th, ಇವ್ರು 7th. ನಮ್ಮ ಅಪ್ಪ ಅವರು ಲಾರಿ ಡ್ರೈವರು, ಅವ್ರ ತಂದೆಯವರು ಏನ್ ವ್ಯಾಪಾರ ಮಾಡೋರು, ಇವಾಗ ಅಷ್ಟು ಇಲ್ಲ. ನಾವು ಇವನು ಅಷ್ಟು ಓದ್ತಾ ಇದ್ರೆ ನಮಗೂ ಖುಷಿ. ಓಕೆ, ಅಂದ್ರೆ ಒಂದು ಬಡತನದಿಂದ ಬಂದು ಮಗ ಏನೋ ಒಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಎಷ್ಟು ಹೆಮ್ಮೆ ಅನ್ಸುತ್ತೆ. ನಮ್ಮ ಏರಿಯಾನಲ್ಲಿ ರೆಕಾರ್ಡ್. ಹೌದು, ನಮ್ ಚಿಕ್ಕಪೇಟೆಯಿಂದ ಒಳ್ಳೆ ಹೆಸರು ತಗೊಂಡಿದೆ. ಬೆಂಗಳೂರಿನಿಂದ ಇಲ್ಲ, ಪೂರ್ತಿ ಕರ್ನಾಟಕ ಎಲ್ಲರೂ ಫೋನ್ ನಂಬರ್ ನೋಡ್ಬಿಟ್ಟು ಫೋನ್ ಮಾಡಿ ಖುಷಿ ಕೊಡ್ತಾ ಇದಾರೆ. ಆಮೇಲೆ ಅವ್ರ ಸಾರ್ದು ಥ್ಯಾಂಕ್ಸ್. ಗೌರ್ಮೆಂಟ್ ಸ್ಕೂಲ್ ಅಂತ ಅಲ್ಲ, ಗೌರ್ಮೆಂಟ್ ಸ್ಕೂಲ್ ಎಜುಕೇಶನ್ ಚೆನ್ನಾಗಿದೆ. ಒಳ್ಳೆ ನಾವು ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿಲ್ಲ ಹಂಗಂತಿರಲ್ವಾ, ಎಜುಕೇಶನ್ ಚೆನ್ನಾಗಿದೆ. ಮಕ್ಕಳ ಮೇಲೆ ಇರೋದು, ಅವ್ರ ಟೀಚರ್ ಮೇಲೆ ಇರೋದು. ಅವ್ರ ಟೀಚರು ಎಜುಕೇಶನ್ ಒಳ್ಳೆ ಕೊಡ್ತಾ ಇದಾರೆ. ಬೇರೆಯವ್ರು ಹೇಳ್ತಾರೆ ಗೌರ್ಮೆಂಟ್ ಅಷ್ಟು ಎಜುಕೇಶನ್ ಕೊಡಲ್ಲ ಅಂತಾರೆ. ಇಲ್ಲ ಇಲ್ಲ ಇಲ್ಲ, ಆತರ ಇಲ್ಲ. ಎಜುಕೇಶನ್ ಗೌರ್ಮೆಂಟ್ ಚೆನ್ನಾಗಿದೆ. ಬಟ್ ಇವರು ಆಸೆ ಏನಂದ್ರೆ ಒಳ್ಳೆ ಸಂಜೆ ಸಫ್ ಆತರ ಕಾಲೇಜ್ ಹೋಗ್ತೀನಿ ಅಂತಾನೆ. ನಾವು ಅಷ್ಟಿಲ್ಲ, ನಾವು ಏನ್ ಹೇಳ್ತೀವಿ, ಬೇಡ ನಾವು ಅಷ್ಟು ದುಡ್ಡಿಲ್ಲಪ್ಪ, ನಾವು ಎಷ್ಟಾಗತ್ತೆ ಅಷ್ಟು ಯಾವ್ದೊಂದು ಕಾಲೇಜ್ ಹಾಕ್ತೀನಿ ಅಂದ್ರೆ, ಇಲ್ಲ ನಮ್ ಎಜುಕೇಶನ್ ಒಳ್ಳೇದ್ ಬೇಕು, ನಾನು ಇನ್ನೂ ಮುಂದೆ ಹೋಗ್ಬೇಕು, ಒಳ್ಳೆ ಕಾಲೇಜು. ಅವ್ರು 2-3 ಕಾಲೇಜ್ ಹೇಳ್ತಾರೆ, ಅಷ್ಟು 1.5 ಲಕ್ಷ 2 ಲಕ್ಷ ನಾವು ಕಟ್ಟಕ್ ಆಗಲ್ಲ. ನಾವು ಏನಾದ್ರು ನೋಡೋಣ ಅಂತ ಆಸೆ ಪಡ್ತಾ ಇದೀವಿ. ಅವ್ರ ತಾಯಿ, ಅಯ್ಯೋ ಮಗ ಇಷ್ಟೆತ್ತ ಮಾಡ್ತಾ ಇದ್ದಾನೆ, ಏನಾದ್ರು ಮಾಡ್ಬೇಕು ಅಂತ. ನಾವು ರಿಲೇಟಿವ್ ಅಷ್ಟು ದುಡ್ಡವ್ರೆಲ್ಲ ಮೀಡಿಯಂ ಕ್ಲಾಸ್ ಅವರು. ಇವ್ರು ಬಂದು ಇವ್ರ ಗಂಡ ಬಂದು ಒಂದ್ ವಾರ್ಡ್ ಬಾಯ್ ಕೆಲಸ ಮಾಡ್ತಾರೆ. ಇವ್ರು ಹೌಸ್ ವೈಫ್, 3 ಅಣ್ಣ ತಮ್ಮರು, ಮನೆ ಬಾಡಿಗೆ ಇದು ಅದೆಲ್ಲ. ಅವರು ಅಂದ್ರೆ ಮಕ್ಕಳನ್ನ ಮುಂದಿನ ವಿದ್ಯಾಭ್ಯಾಸ ತೂಗ್ಸೋಕ್ ಸ್ವಲ್ಪ ಕಷ್ಟ ಅಂತ ಹೇಳ್ತಿದ್ದೀರಾ? ಕಷ್ಟ ಇದೆ, ಅಷ್ಟೇನಿಲ್ಲ. ಮೇನ್ ಇವ್ರು ಇಂಪ್ರೂವ್ಮೆಂಟ್ ಮಾಡ್ಬೇಕು, ನಮ್ಗೊಂದು ಆಸೆ. ಇಷ್ಟು ಮಾಡ್ತಾ ಇದ್ದೇನೆ. ಬೇರೆ ಸ್ಕೂಲ್ ನಲ್ಲಿ ಒಳ್ಳೆ ಎಲ್ಲ ರ್ಯಾಂಕ್ ತಗೊಂಡಿದ್ದಾನೆ. ಏನಾದ್ರೆ ಫಂಕ್ಷನ್ ನಲ್ಲಿ ನಂಬರ್ 1 ಬರ್ತಾನೆ. ಹೆಂಗೆ ಮನೇಲಿ ಹೇಗೆ ಇವರು ಅಂದ್ರೆ ಮುಂಚೆ ಅಂದ್ರೆ ನಿಮಗೆ ಒಂದು ಹೋಪ್ ಇತ್ತಾ ಅವ್ರು ಚೆನ್ನಾಗಿ ಓದ್ತಾರೆ ಅಥವಾ ಹೇಗೆ ಏನಾದ್ರು? ಮನೆಯಲ್ಲಿ ಚೆನ್ನಾಗಿ ಓದ್ತಾನೆ, ನಮ್ಗೆ ಇಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಇವನ್ಗೆ ಓದಕ್ ಮಾತ್ರ ಹೇಳಿ ಸ್ಕೂಲ್ ಪಾಠನೂ ಕರೆಕ್ಟ್ ಆಗಿದೆ. ನಮ್ದು ಮುಸ್ಲಿಮ್ಸ್ ಪಾಠಗಳು ಇದಲ್ವಾ, ಅದು ಕುರಾನು ಅದೆಲ್ಲ ಫಸ್ಟ್. ಮಸೀದಿ ಮದ್ರಸಾನಲ್ಲಿ ಓದಕ್ ಹೋಗ್ತಾನಲ್ವಾ, ಅವರು ಒಳ್ಳೆ ಹೆಸರು ತಗೊಂಡಿದ್ದಾರೆ. ಒಂದು ಪ್ರೋಗ್ರಾಮ್ ನಲ್ಲಿ ಅವ್ರಿಗೂ ಒಳ್ಳೆ ಇದು ಕೊಟ್ಟಿದ್ದಾರೆ ನಮ್ ಕಮಿಟಿಯಿಂದನು. ನಮ್ದು ಆಚೆ ಸ್ಕೂಲ್ ಇಂದನು ಎಷ್ಟು ತಗೊಂಡಿದ್ದಾರೆ ಅಂತ ನಮ್ಗೊಂದು ನಮ್ ಗ್ರೇಡ್, ನಮ್ ಹೆಸರು ಎಲ್ಲ ಇಷ್ಟು ಮುಂದೆ ಮಾಡಿರೋದು ಇವನು. ಓಕೆ, ಅದೇ ಒಂದು ಕಮಿಟಿ ಲೈಕ್ ಒಂದು ಸಮುದಾಯದ ಹುಡುಗನಾಗಿ ಅವನೊಂಥರ ಮಾದರಿ ಅಂತಾನೆ ಹೇಳ್ಬೋದು ಸರ್. ಅಂದ್ರೆ ಈ ಮೂಲಕ ನೀವು ನಿಮ್ಮ ಸಮುದಾಯದ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ?
ನಮ್ ಮುಸ್ಲಿಮ್ಸ್ ಅಂತ ಎಲ್ಲ ಹಿಂದೂ ಮುಸ್ಲಿಂ ಭೇದ ಭಾವ ಅದೆಲ್ಲ ನಮ್ದ್ರಲ್ಲಿ ಇಲ್ಲ. ನಾವು ಎಲ್ಲ ಒಟ್ಟಿಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸುಮಾರು ಒಂದು 100% ನಮ್ ಕನ್ನಡ ಅವರೇ ಇರೋದು. ನಮ್ಮ ಏರಿಯಾನಲ್ಲಿನೂ ಇದಾರಲ್ಲ ಹಿಂದೂಗಳೇನೆ. ನಾವು ಅವ್ರು ಜಾಸ್ತಿ ಇದಾರೆ, ನಾವು ಕಮ್ಮಿ ಇದ್ದಾರೆ. ಅವರು ನಾವು ಒಳ್ಳೆ ಫ್ರೆಂಡ್ಶಿಪ್ ತರ ಇದಿದೆ ನಮ್ದು. ಅವರು ನಮ್ಮ ಏರಿಯಾನಲ್ಲಿ ಇದಾರೆ, ದೊಡ್ಡ ಇದ್ದಾರೆ. ಅವರು ವಸಂತಣ್ಣ ಅವರು ಇದೆ, ಅವರು ಎಲ್ಲರೂ ಇದ್ದಾರೆ. ಅವರು ಸಂಘದವರು ನಮಗೂ ಬಹಳ ಕ್ಲೋಸ್. ಬಟ್ ನಮ್ಮ ಏರಿಯಾನಲ್ಲಿ ಒಳ್ಳೆ ಹೆಸರು. ಬಿಜೆಪಿ ಉದಯಗಡವರು ಬೇರೆಯವರು ಹೇಳ್ತಾರೆ ಬಿಜೆಪಿ ಅವರು ಅಂತಾರೆ, ಆ ಥರ ಇಲ್ಲ. ಅವರು ನಮ್ಮ ಮನೆಗೆ ಬಂದು ಅವ್ರಿಗೂ ಫುಲ್ ಖುಷಿ ಬಿಡ್ತು. ನೀನು ಇಷ್ಟು ಓದ್ತಾ ಇದೆ, ನಮ್ಗಿಂದ ಏನೋ ಸಹಾಯ ಮಾಡೋಣಪ್ಪ, ಏನಾರು ಮಾಡೋಣ. ನಮ್ಮ ಕೌನ್ಸಿಲರು ಇದ್ದಾರೆ, ನಮ್ಮ ಮುಸ್ಲಿಮ್ಸ್ ಅವರು ಬಂದು ಅವ್ರಿಗೂ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಬಟ್ ಮುಂದೆ ಅವರು ಏನೋ ಮಾಡ್ತಾ ಇಲ್ಲ, ಬರೀ ಮಾತಷ್ಟೇ ಹೇಳ್ತಿದ್ದಾರೆ. ಮುಂದೆ ಇವರು ನಾವೇ ಕಷ್ಟ ಬಿಡ್ಬೇಕು. ಅವ್ರೇನು ಬರೀ ಖುಷಿ ಬಿಡ್ತಾರೆ, ಮಿಕ್ಕಿದೆಲ್ಲ ನಾವೇ ಕಷ್ಟ ಬಿಡ್ಬೇಕು. ನಮ್ಗೊಂದು ಆಸೆ. ಇಲ್ಲ ಸರ್, ಏನೋ ನಮ್ಮ ಚಾನಲ್ ಮೂಲಕ ಯಾರಾದ್ರೂ ಒಂದ್ 4 ಜನ ನೋಡಿರೋಂಥವ್ರು ಲೈಕ್ ಅದೇ ಸಹಾಯ ಮಾಡಬಹುದು. ಬಟ್ ಶೋರ್ ನಾನು ಖಂಡಿತ ಆಗೇ ಆಗತ್ತೆ ಅಂತ ಹೇಳಲ್ಲ. ಬಟ್ ಇವರ ವಿದ್ಯಾಭ್ಯಾಸ ಇದೆಯಲ್ಲ, ಲೈಕ್ ಯಾರಾದ್ರೂ ಇಷ್ಟಪಟ್ಟು ಮಾಡಬಹುದು. ನೋಡೋಣ. ಲೈಕ್ ನಮ್ಗೂ ಅವ್ರಿಗೆ ಆಸೆ ಒಳ್ಳೆ ಕಾಲೇಜ್ ಓದ್ಬೇಕು. ಅವರು ಹೇಳೋದು ಕಾಲೇಜು ನಮ್ಮಷ್ಟಿಲ್ಲ ರೀ. ಏನೋ ಅವರು ಪ್ಲೀಸ್ ಅಂತಾನೆ, ಒಂದು ವಾರ ಟೈಮ್ ಕೊಡಪ್ಪ ಏನಾದ್ರು ಮಾಡೋಣ ಅಂತ. ಇವಾಗ ಬೇರೆ RV ಕಾಲೇಜು ಅದೆಲ್ಲ ಇದೆ, ಹಾಕೋಣ ಅಂದ್ರೆ ಇವರು ಇಲ್ಲ ಇಷ್ಟೆಲ್ಲ ಹೆಸರು ಬಂದಿದೆ, ಪ್ಲೀಸ್ ನಮಗೂ ಒಳ್ಳೆ ಕಾಲೇಜು ಅಂತಾನೆ. ನೋಡೋಣ, ಯಾರನ್ನ ಕಾಲೇಜವರು ಇಬ್ರು ಫೋನ್ ಮಾಡಿದ್ರು, ನೋಡೋಣ ಯಾರನ್ನ ಅವರು ಇಂಪ್ರೂವ್ಮೆಂಟ್ ಮಾಡ್ರೆ ಅವರೇ ಮಾಡ್ಲಿ, ಮಿಕ್ಕಿದೆ ನಾವೇ ಏನಾಗತ್ತೋ ಮಾಡೋಣ. ಯಾಕೆಂದ್ರೆ ಅವ್ರ ಅಪ್ಪನೂ ಓದಿಲ್ಲ, ಅಮ್ಮ ಓದಿಲ್ಲ, ನಾವು ಅಷ್ಟು ಓದಿಲ್ಲ. ಏನ್ 7th 9th ಅಷ್ಟೇ. ಇವರೇ ನಮ್ಮ ಮನೆಯಲ್ಲಿ ಓದಿರೋದು. ನಮ್ ಏರಿಯಾ ಅಲ್ಲ, ನಮ್ ರಿಲೇಟಿವ್ ಇಂದಾನು ಖುಷಿ ಅಷ್ಟು ಇಲ್ಲ, ಹೇಳಕ್ ಆಗ್ತಾ ಇಲ್ಲ. ಅಷ್ಟು ಖುಷಿ ಆಗ್ತಾ ಇದೆ. ಇಲ್ಲಿವರೆಗೂ ಬರುತ್ತಾನೆ, ನಾವು ಯೋಚನೆ ಮಾಡಿಲ್ಲ. ಸುಮ್ನೆ ಮಜಾಕ್ನಲ್ಲಿ ನಮ್ಗೆ ಹೇಳ್ದು ಒಳ್ಳೆ ಓದ್ಬೇಕು ಇವ್ರು ಎಲ್ಲ. ನಾವು ಬೈದ್ರೆ ನಾನು ಪೇಪರ್ ನಲ್ಲಿ ಬರ್ತೀನಿ ಅಂದ್ರೆ, ಪೇಪರ್ ನ್ಯೂಸ್ ನಲ್ಲಿ ಬಂದ್ರಲ್ಲ, ಅಷ್ಟು ಖುಷಿ ನನ್ಗೆ. ತುಂಬಾ ಥ್ಯಾಂಕ್ಸ್. ನಮ್ಮಿಂದ ಒಳ್ಳೆ ಇದಿದೆ, ಹೇಳಕ್ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಅಂದ್ರೆ ತುಂಬಾ ಭಾವುಕರಾದ್ರಿ ಅನ್ಸುತ್ತೆ. ಅವ್ರ ತಂದೆ ತಾತ ಅವರು ಎಷ್ಟು ಖುಷಿ ಬಿಡ್ತಾ ಇದ್ದಾರೆ. ನಾವು ಬಡವ್ರ ಕ್ಲಾಸ್ ಇಂದ ಬಂದಿರೋದು, ನೀನ್ ಇಷ್ಟು ಹೆಸರು ತಗೊಂಡ್ ಬಂದಿದ್ಯಾ, ಮುಂದೆಂದು ಇನ್ನೂ ಹೆಸರು ತಗೊಂಡ್ ಬಾಪ, ನಾವು ಬದುಕಿರೋವರೆಗೂ ನಾನು ನೋಡ್ಬೇಕು, ನಮ್ಗೊಂದು ಆಸೆ ಅಂತ. ಅವ್ರ ತಾತ ಇರ್ಲಿ, ಅವ್ರ ತಂದೆಯವ್ರು ಇರ್ಲಿ, ಎಲ್ಲರೂ ಎಜುಕೇಶನ್ ಅಲ್ಲೇ ಏನಾದ್ರೂ ಒಂದು ಸಾಧನೆ ಮಾಡಿ ಅನ್ನೋದು ಮನೆಯವರ ಆಸೆ. ಇವ್ರು ಇನ್ನೂ ಇಂಪ್ರೂವ್ಮೆಂಟ್ ಆಗ್ಲಿ, ಆದಷ್ಟು ನಾವು ಏನಾದ್ರು ಮಾಡೋಣ. ಫಸ್ಟ್ ನಾವು ಅಷ್ಟಿಲ್ಲ, ಏನೋ ಅಕ್ಕ ತಂಗಿಯವರು ನಾವು ಎಲ್ಲ ಆದ್ರೂ 2 ಲಕ್ಷ ಅಂದ್ರೂ ಕಷ್ಟನೇ, ಏನಾದ್ರು ಮಾಡೋಣ. ಫೈನ್ ಸರ್, ಥ್ಯಾಂಕ್ ಯು. ಒಳ್ಳೇದಾಗುತ್ತೆ ಖಂಡಿತ, ಒಳ್ಳೆಯವ್ರಿಗೆ ಒಳ್ಳೇದೇ ಖಂಡಿತ ಆಗಿ ಆಗುತ್ತೆ. ನ್ಯೂಸ್ ಇಂದಾನೆ ಏನೋ ನಾವು ಏನು ಕೇಳ್ತಾ ಇಲ್ಲ, ನಾವು ಇದು ಅಂತೆಲ್ಲ. ಯಾರು ಕಾಲೇಜವರು ಯಾರು ದೊಡ್ಡವರು ಇದ್ದಾರೆ ಅವ್ರು ಇವ್ರಿಗೆ ಇಂಪ್ರೂವ್ಮೆಂಟ್ ಮಾಡಿ ಸಾಕು. ಯಾಕೆಂದ್ರೆ ನಾವು ಹೇಳಕ್ಕಾಗಲ್ಲ, ನೀವು ನ್ಯೂಸ್ ಇಂದಾನೆ ಇಂಪ್ರೂವ್ಮೆಂಟ್ ಆಗೋದು. ಯಾಕೆ ನ್ಯೂಸ್ ಇಂದಾನೆ ಇಲ್ಲಿವರೆಗೂ ಬಂದಿರೋದು ಫಸ್ಟ್. ಇವಾಗ ನ್ಯೂಸ್ ಇಂದಾನೆ ಅವನಿಗೂ ಏನಾದ್ರು ಸಹಾಯ ಆಗ್ಲಿ ಅಷ್ಟೇ. ನಾವು ಏನು ಕೇಳ್ತಾರ, ನಮಗೂ ಅದನ್ನ ಇವ್ರಿಗೆ ಇಂಪ್ರೂವ್ಮೆಂಟ್ ಮಾಡಿ. ಮಿನಿಸ್ಟರ್ಗಳು ಇದ್ದಾರೆ, ನಮ್ಮ ಎಜುಕೇಶನ್ ಮೇಡಮ್ ಇದ್ದಾರೆ, ಲತಾ ಮೇಡಮ್ ಅವ್ರು ಇದ್ದಾರೆ, ಅವರೆಲ್ಲ ಇದ್ದಾರೆ, ಅವರೆಲ್ಲ ಮಾಡ್ಲಿ, ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡಿ ಸಾಕಷ್ಟು. ಫೈನ್, ಓಕೆ, ಕೇಳ್ಕೊಳ್ತಿದ್ದೀರಾ. ನೋಡೋಣ, ಲೈಕ್ ಒಂದು ಒಳ್ಳೆ ಆದಿ ಅಂತೂ ಸಿಗುತ್ತೆ. ಐ ಹೋಪ್ ಲೈಕ್ ಒಳ್ಳೇದಾಗುತ್ತೆ ಅಂತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಕನ್ನಡ ಒಂದು ನ್ಯೂಸ್ ಒಟ್ಟಿಗೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು.